ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹಾಗೂ ಅಣ್ಣಪ್ಪನಿಗೆ ನಮಸ್ಕಾರ ಮಾಡ್ತಾ ಇವತ್ತು ನಾನು ಹೇಳಿಕೊಟ್ಟಿರೋದು CCTV ಕಣ್ಣುಗಳು. ಆ CCTV ಕಣ್ಣುಗಳನ್ನು ಚುಚ್ಚಿ ಕುರುಡು ಮಾಡಿದವರು ಯಾರು? ಈ ಸೌಜನ್ಯ ಅಪಹರಣ, ಅತ್ಯಾಚಾರ, ಕೊಲೆಯಲ್ಲಿ ಪ್ರಮುಖವಾದಂಥ ಸಾಕ್ಷಿ ಇರಬೇಕಾದಿದ್ದು CCTV. ಯಾವುದೇ ಒಂದು ಕೊಲೆ ಅಂತ ಇಟ್ಕೊಳ್ಳಿ, ಯಾವುದೇ ಒಂದು ಕೊಲೆ, ಯಾವುದೇ ಒಂದು ಕ್ರೈಮ್, ಕೊಲೆ ಅಲ್ಲ ಯಾವುದೇ ಒಂದು ಕ್ರೈಮ್ ಆದರೂ ಕೂಡ ಫಸ್ಟ್ ಯಾರಾದರೂ ನೋಡೋದು ಅಲ್ಲಿರುವಂಥ CCTVಯನ್ನು. ಯಾರೋ ಒಂದು ದಾರಿನಲ್ಲಿ ಕೂತಿರೋ ಭಿಕ್ಷುಕನ ಕೇಳಿದ್ರೆ, ನೋಡಪ್ಪ ಇಲ್ಲೊಂದೇನೋ ಕೊಲೆ ಆಯ್ತಲ್ಲ, ನಿನಗೆ ಇದ್ರ ಬಗ್ಗೆ ನಾನು ಗೊತ್ತಾ ಅಂತ ಕೇಳಿದ್ರೆ ಅವನು ನೋಡಿ ಸರ್ ಅಲ್ಲೊಂದು CCTV ಇದೆ, ಆ CCTV ನೋಡಿ ಸರ್ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಒಂದು 17 ವರ್ಷದ ಮೈನರ್ ಅಪಹರಣ ಆಗಿ, ಅತ್ಯಾಚಾರ ಆಗಿ, ಕೊಲೆ ಆಗಿರುತ್ತೆ. ಆದರೆ ಅಲ್ಲೇ ಇರುವಂಥ CCTV ದೃಶ್ಯಾವಳಿಗಳನ್ನು ನಮ್ಮ ಕೆಲವೊಬ್ಬರು, ಪೊಲೀಸ್ ಇಲಾಖೆಯಲ್ಲಿರುವಂಥ ಕೆಲವೊಬ್ಬರು ತಗೊಳ್ಬೇಕು ಅನ್ನೋವಂಥ ಪರಿಜ್ಞಾನ ಅವರಿಗೆ ಬರಲಿಲ್ವಂತೆ. ಯಾಕೆ ತಗೊಂಡಿಲ್ಲ ಗೊತ್ತಿಲ್ಲ. ನೋಡಿ, ಇಲ್ಲಿ ವಿಟ್ನೆಸ್ ಮಾಡ್ತಾರೆ. ಪ್ರಾಸಿಕ್ಯೂಷನ್ ವಿಟ್ನೆಸ್ 16 ಶಿವಪ್ಪ ರೂಮ್ ಬಾಯ್ ಆಗಿ ಧರ್ಮಸ್ಥಳ ಲಾಡ್ಜಲ್ಲಿ ಕೆಲಸ ಮಾಡ್ತಿರೋ ಅವನು ವಿಟ್ನೆಸ್ ಮಾಡಿದ್ದಾನೆ. 2012ರಲ್ಲಿ ಧರ್ಮಸ್ಥಳದಲ್ಲಿ CCTV ಇತ್ತು ಅಂತ ವಿಟ್ನೆಸ್ ಮಾಡಿದ್ದಾನೆ. ಮತ್ತೆ ಪ್ರಾಸಿಕ್ಯೂಷನ್ ವಿಟ್ನೆಸ್ 25 PSI SI ಆಫ್ ಬೆಳ್ತಂಗಡಿ ಯೋಗೇಶ್ ಕುಮಾರ್ ಅವರು ಕೂಡ ಹೇಳ್ತಾರೆ CCTV ದೃಶ್ಯವನ್ನು ನಾವು ತಗೊಂಡಿಲ್ಲ ಅಂತ. ವಾ 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 ವಾ. ಹಾಗೆ ಪ್ರಾಸಿಕ್ಯೂಷನ್ ವಿಟ್ನೆಸ್ 33 ಭಾಸ್ಕರ್ ರೈ CPI ಇನ್ಸ್ಪೆಕ್ಟರ್ ಆಫ್ ಬೆಳ್ತಂಗಡಿ ಅವರು ಕೂಡ ಹೇಳ್ತಾರೆ ನಾವು CCTV ದೃಶ್ಯವನ್ನು ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ನಲ್ಲಿ ವಿಟ್ನೆಸ್ ಮಾಡಿದ್ದಾರೆ. ಸ್ವಾಮಿ, ಆರೋಪಿಯನ್ನ ಬಚಾವ್ ಮಾಡಲಿಕ್ಕೆ, ಆರೋಪಿ ಅಂದ್ರೆ ನಿಮ್ಮ ಪ್ರಕಾರ ಸಂತೋಷ್ ರಾವ್, ನಿಮ್ಮ ಆರೋಪಿ ಸಂತೋಷ್ ರಾವನ್ನ ಬಚಾವ್ ಮಾಡಲಿಕ್ಕೆ ನೀವು ಯಾಕೆ ಪ್ರಯತ್ನ ಪಟ್ರಿ? ಅವತ್ತು CCTV ದೃಶ್ಯವನ್ನ ಯಾಕೆ ತಗೊಂಡಿಲ್ಲ? ಒಂದು ಸಾಮಾನ್ಯ ಜ್ಞಾನ, ಅದಕ್ಕೆ ಪೊಲೀಸರಾಗಿರ್ಬೇಕಂತಲ್ಲ, ನೀವೇನು ತುಂಬಾ ಕ್ರೈಮ್ ಡಿಟೆಕ್ಟಿವ್ಸ್ ಆಗಿರ್ಬೇಕು ಅಂತೇನಿಲ್ಲ. ಯಾರನ್ನ ಬಚಾವ್ ಮಾಡಲಿಕ್ಕೆ ಅವತ್ತು CCTV ದೃಶ್ಯಾವಳಿಗಳನ್ನು ನೀವು ತಗೊಂಡಿಲ್ಲ. ಇದು ಕರ್ನಾಟಕದ ಜನತೆಗೆ ಗೊತ್ತಾಗಬೇಕಾಗಿದೆ. ಇದಕ್ಕೆ ನಮಗೆ ಎಕ್ಸ್ಪ್ಲನೇಷನ್ ಬೇಕಾಗಿದೆ. CCTV ದೃಶ್ಯಾವಳಿಯನ್ನು ಅವತ್ತಿನ ದಿನ, ಹಿಂದಿನ ದಿನ, ಮುಂದಿನ ದಿನದ CCTV ದೃಶ್ಯಾವಳಿಗಳನ್ನು ಯಾಕೆ ತಗೊಂಡಿಲ್ಲ? CCTV ಇರೋದು ಒಂದು ನೇತ್ರಾವತಿ ಸ್ನಾನಘಟ್ಟ ಇದೆಯಲ್ಲ, ಅಲ್ಲಿ CCTV ಇದೆ. ಪ್ರಕೃತಿ ಚಿಕಿತ್ಸಾಲಯ ಅಂತ ಧರ್ಮಸ್ಥಳವನ್ನೇ ನಡೆಸ್ತಿರುವಂತಹ ಪ್ರಕೃತಿ ಚಿಕಿತ್ಸಾಲಯದ ಮೇನ್ ಗೇಟ್ ಅಲ್ಲಿ CCTV ಇದೆ. ಇನ್ನು ಜನತೆ ಕೇಳ್ಬೋದು ಅಲ್ಲಿರೋ CCTV ಯಾಕೆ ಬೇಕು ಅಂತ. ಯಾಕೆ ಅಂದ್ರೆ ಸೌಜನ್ಯ ಇಳಿದಿದ್ದು ನೇತ್ರಾವತಿಯ ಸ್ನಾನಘಟ್ಟದಿಂದ ಸೌಜನ್ಯ ಪ್ರಕೃತಿ ಚಿಕಿತ್ಸಾಲಯದ ಮುಂದೆ ನಡ್ಕೊಂಡು ಹೋಗಿರೋದನ್ನ ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ ನೋಡಿದಾನೆ, ಅವನು ವಿಟ್ನೆಸ್ ಮಾಡಿದಾನೆ, ಹೌದು ನಾನು ನೋಡಿದ್ದೀನಿ ಅಂತ. 24 ಗಂಟೆ ಸೆಕ್ಯೂರಿಟಿ ಗಾರ್ಡ್ ಇರುತ್ತೆ. ಪ್ರಕೃತಿ ಚಿಕಿತ್ಸಾಲಯದ ಗೇಟ್ ಎದುರುಗಡೆ ಸೆಕ್ಯೂರಿಟಿ ಗಾರ್ಡ್ ಇರುತ್ತೆ, CCTV ಇರುತ್ತೆ. ಸೆಕ್ಯೂರಿಟಿ ಗಾರ್ಡ್ ಹೇಳಿದಾನೆ, ಹೌದು ಈ ಸೌಜನ್ಯ ಹುಡುಗಿ ಛತ್ರಿ ಇಟ್ಕೊಂಡು ಇಲ್ಲಿ ಪಾಸ್ ಆಗಿದ್ಲು ಅಂತ. ಅಲ್ಲಿಂದ ಕೇವಲ ಬರೀ 200 ಮೀಟರ್ ದೂರದಲ್ಲಿ ಸೌಜನ್ಯನ ಹೆಣ ಸಿಕ್ಕಿದೆ. ನೀವು CCTV ದೃಶ್ಯಾವಳಿಗಳನ್ನ ತಗೊಂಡಿದ್ರೆ ಸೌಜನ್ಯ ಅಲ್ಲಿ ಪಾಸ್ ಆಗಿರೋದು ಕಾಣ್ತಿತ್ತು, ಆರೋಪಿಗಳು ಹೋಗಿರೋದು ಕಾಣ್ತಿತ್ತು, ಆರೋಪಿಗಳು ಬರೋದು ಕೂಡ ಕಾಣ್ತಿತ್ತು. ಇವತ್ತು ಕರ್ನಾಟಕದ ಜನತೆ ನೆಮ್ಮದಿಯಿಂದ ನಾವು ಮಂಜುನಾಥೇಶ್ವರಿಗೆ, ನೆಮ್ಮದಿಯಿಂದ ಅಣ್ಣಪ್ಪನಿಗೆ ನಮಸ್ಕಾರ ಮಾಡಿಕೊಂಡು ಇರ್ಬೋದಿತ್ತು. ನೀವೊಂದು ಧರ್ಮ ಯುದ್ಧವನ್ನು ಶುರು ಮಾಡಿದ್ದೀರಾ, ಮಾಡಲಿಕ್ಕೆ ಕಾರಣನೇ ನೀವು. ಆರೋಪಿಗಳನ್ನ ಬಚಾವ್ ಮಾಡಲಿಕ್ಕೋಸ್ಕರ, ಆರೋಪಿಗಳು ಯಾರು ಅಂತ ಗೊತ್ತಾಗದೇ ಇರಲಿ ಅಂತ ಹೇಳಿಕ್ಕೋಸ್ಕರ ನೀವು CCTV ದೃಶ್ಯಾವಳಿಗಳನ್ನ ತಗೊಂಡಿಲ್ಲ. ಆರೋಪಿಗಳು ತಪ್ಪಿಸ್ಕೊಳ್ಳಿಕ್ಕೆ ಮೊದಲನೇ ಕಾರಣನೇ ನೀವು. ಮೊದಲನೇ ಕಾರಣ ಯಾಕೆ CCTV ದೃಶ್ಯಾವಳಿಗಳನ್ನು ತಗೊಂಡಿಲ್ಲ? ಯಾಕೆ?
ಅಂದರೆ ಸಂತೋಷ್ ರಾವ್ ಅಷ್ಟೊಂದು ಪ್ರಭಾವಿನ, ತನ್ನನ್ನು ತಾನು ಬಚಾವ್ ಮಾಡಲಿಕ್ಕೆ ನಿಮ್ಮನ್ನು ಇನ್ಫ್ಲೂಯೆನ್ಸ್ ಏನಾದ್ರು ಮಾಡಿಬಿಟ್ಟು CCTVಯನ್ನು ತಗೊಂಡಿರೋ ಹಂಗೆ ಏನಾದ್ರು ಮಾಡಿದ್ದಾನ? ಅಥವಾ ಅದರ ಸಂತೋಷ್ ರಾವೇ ಅಲ್ಲ, ಬೇರೆ ಯಾರೋ ಪ್ರಭಾವಿ ವ್ಯಕ್ತಿಗಳು ಇರೋದ್ರಿಂದ ಅವರು ಸಿಕ್ಕಾಕೊಳ್ಬೋದು ಅಂತ ಅನ್ನೋದಕ್ಕೋಸ್ಕರ ನೀವು CCTV ದೃಶ್ಯಾವಳಿಗಳನ್ನು ತಗೊಂಡಿಲ್ವಾ? ಉತ್ತರ ಬೇಕು ಸ್ವಾಮಿ ನಮಗೆ. ಇದು ಇಲ್ಲಿಗೆ ನಿಲ್ಲೋ ಪ್ರಶ್ನೆನೇ ಇಲ್ಲ, ಇದಕ್ಕೆ ಉತ್ತರ ಬೇಕು. ಏನೋ ಆಯ್ತು ಹೋಯ್ತು ಅನ್ನೋ ಪ್ರಶ್ನೆನೇ ಇಲ್ಲ, ಉತ್ತರ ಬೇಕು. ಯಾಕಂದರೆ ಇದು ನಾವು ನಂಬಿರುವ ಧರ್ಮಸ್ಥಳ, ನಮಗೆ ಧರ್ಮವನ್ನು ಕಲಿಸಿದ ಧರ್ಮಸ್ಥಳದಲ್ಲಿ ಆಗಿರುವಂಥ ಕೆಲಸ ಇದು. ಅದರಲ್ಲಿ ಆರೋಪಿಗಳನ್ನು ಕಂಡುಹಿಡಿಯೋದು ಬೇಡವಾ? ಅದಕ್ಕೆ ಮೇನ್ CCTV ಬೇಕೋ ಬೇಡವಾ? ಒಬ್ಬ ಸಾಮಾನ್ಯ ಜ್ಞಾನ ಯಾರಾದರೂ ಹೇಳ್ತಾರೆ ಅಲ್ಲಿರೋ CCTV ದೃಶ್ಯಾವಳಿಯನ್ನು ತಗೋಬೇಕು ಅಂತ. ಯಾಕೆ ಸ್ವಾಮಿ? ಏನು ಇದರ ಅರ್ಥ ಏನು? ಯಾತಕ್ಕೋಸ್ಕರ? ಬರೀ 200 ಮೀಟರ್ CCTV ಕ್ಯಾಮ್ರಾ ಇರುವಂಥ 200 ಮೀಟರ್ ದೂರದಲ್ಲಿ, 200-300 ಮೀಟರ್ ದೂರದಲ್ಲಿ ಬಾಡಿ ಸಿಕ್ಕಿದೆ. ರೋಡಿಂದ ಬರೀ 70-80 ಮೀಟರ್ ದೂರದಲ್ಲಿ ರೋಡ್ನಲ್ಲಿ ನಿಂತ್ಕೊಂಡ್ರೆ ಆ ಬಾಡಿ ಕಾಣುತ್ತೆ ಅಂತ ಬೇರೆ ಕೋರ್ಟಲ್ಲಿ ವಿಟ್ನೆಸ್ ಮಾಡಿದ್ದಾರೆ. ರೋಡಲ್ಲಿ ನಿಂತ್ಕೊಂಡ್ರೆ ಆ ಬಾಡಿ ಇರುವ ಜಾಗ, ಬಾಡಿ ಇರುವ ಜಾಗ ಕಾಣುತ್ತೆ ಅಂತ ಬೇರೆ ವಿಟ್ನೆಸ್ ಮಾಡಿದ್ದಾರೆ. ಯಾಕೆ ಸ್ವಾಮಿ? ಯಾರನ್ನ ಬಚಾವ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀರಾ ನೀವು? ಸೌಜನ್ಯ ಇಳಿದು ಹೋಗ್ತವಂಥ ಜಾಗ, ನೇತ್ರಾವತಿಯ ಸ್ನಾನಘಟ್ಟದಲ್ಲಿ CCTVಗಳು ತಗೋಬೋದಿತ್ತು. ಸೌಜನ್ಯ ನಡೆದುಕೊಂಡು ಹೋದಂಥ ಪ್ರಕೃತಿ ಚಿಕಿತ್ಸಾಲಯದ ಮೇನ್ ಗೇಟ್ ಎದುರುಗಡೆ CCTV ದೃಶ್ಯಾವಳಿ ತಗೋಬೋದಿತ್ತು. ಅದ್ರ ಜೊತೆಗೆ ಆರೋಪಿಗಳು ಕೂಡ ಅಲ್ಲೇ ಪಾಸ್ ಆಗಿರ್ಬೋದು, ಅಲ್ಲೇ ಹೋಗಿರ್ಬೋದು, ಅವರು ಸಿಕ್ಕಾಕೊಂತ ಇದ್ರು. ಆರೋಪಿಗಳ ತಪ್ಪಿಸ್ಕೊಳ್ಳಿಕ್ಕೆ ಮೊದಲನೇ ಕಾರಣ ನೀವು CCTV ದೃಶ್ಯವನ್ನು ತಗೊಂಡೇ ಇರೋದು. ಹಾಗೆ CCTVಯ ಇನ್ನೊಂದು ಮಹತ್ವವನ್ನು ಹೇಳ್ತೇನೆ. ನೀವು ಸಂತೋಷ್ ರಾವ್ ಅಪರಾಧಿ ಅಂತ ಅಷ್ಟು ಗಟ್ಟಿ ಧ್ವನಿಯಲ್ಲಿ ಹೇಳ್ತಿರಲ್ಲ, ಸಂತೋಷ್ ರಾವ್ ಅವತ್ತಿನ ದಿನ ಅಥವಾ ಹಿಂದಿನ ದಿನ ಸಂತೋಷ್ ರಾವ್ ಇದ್ದ ಧರ್ಮಸ್ಥಳದಲ್ಲಿ ಅನ್ನೋದಕ್ಕೆ ನಿಮ್ಮ ಹತ್ರ CCTV ದೃಶ್ಯಾವಳಿಗಳು ಯಾಕಿಲ್ಲ ಹೇಳಿ? ಧರ್ಮಸ್ಥಳದ ತುಂಬಾ ಜಾಗದಲ್ಲಿ CCTV ದೃಶ್ಯಗಳಿದೆ. ಸಂತೋಷ್ ರಾವ್ನ ಬಾಹುಬಲಿ ಬೆಟ್ಟದಲ್ಲಿ ನೀವು ಹಿಡಿದಿದ್ದೀರಾ, ಅಲ್ಲೂ ಕೂಡ CCTV ದೃಶ್ಯಾವಳಿಗಳಿದೆ. ಅವನನ್ನು ಯಾವ ರೀತಿ ಹಿಡಿದಿದ್ದಾರೆ ಅನ್ನೋದು CCTV ನೋಡ್ಬೋದಿತ್ತು. ಸಂತೋಷ್ ರಾವ್ ಹೌದು ಅವತ್ತಿನ ಕೃತ್ಯ ಆದ ದಿನ 2 ದಿನದ ಹಿಂದೆ ಸಂತೋಷ್ ರಾವ್ ಧರ್ಮಸ್ಥಳದಲ್ಲಿ ಇದ್ದ ಅನ್ನೋದನ್ನು ಪ್ರೂವ್ ಮಾಡ್ಬೋದಿತ್ತಲ್ಲ. ಯಾಕೆ ನೀವು ಧರ್ಮಸ್ಥಳದಲ್ಲಿರುವ CCTVಗಳನ್ನು ನೋಡ್ಬಿಟ್ಟು ಆ ಸಂತೋಷ್ ರಾವ್ ಓಡಾಡಿರುವ ದೃಶ್ಯಾವಳಿಗಳು ಯಾಕಿಲ್ಲ ಅಂದರೆ ಸಂತೋಷ್ ರಾವ್ ಅಲ್ಲಿ ಇರಲೇ ಇಲ್ಲ. ಸೊ ನಿಮಗೆ ಪ್ರೂವ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ಅದು ಪ್ರೂವ್ ಮಾಡೋಕ್ಕಾಗಿದ್ರೆ ಖಂಡಿತವಾಗಿ ನೀವು CCTV ದೃಶ್ಯವನ್ನು ಕೋರ್ಟಿಗೆ ಕೊಡ್ತಾ ಇದ್ರಿ. ಅಲ್ಲಿಲ್ಲ ಸಂತೋಷ್ ರಾವ್. ಮತ್ತೆ ಯಾಕೆ ಈ ಥರ ಅನುಮಾನಗಳು ನಮಗೆ ಬರುತ್ತೆ? ಯಾಕೆ ಸಂತೋಷ್ ರಾವ್ ಕ್ರೈಮ್ ಆಗಿರೋ ದಿನ, ಮಾರನೇ ದಿನ ಅದು ಹಿಂದಿನ ದಿನ ಓಡಾಡಿರುವ CCTV ದೃಶ್ಯಾವಳಿಗಳು ಯಾಕಿಲ್ಲ? ಇದೆಲ್ಲ ಒಂಥರ ಕಾಗಕ್ಕ ಗೂಬಕ್ಕ ಕತೆಗಳನ್ನಂತ ಮಾಡಿ ನಮ್ಮ ಕಿವಿಗೆ ದಾಸವಾಳ ಹೂವನ್ನು ನೀವು ಇಡ್ಬೋದು ಅಂತ ನೀವು ಅನ್ಕೊಂಡಿದ್ರೆ ಅದು ಖಂಡಿತ ಸಾಧ್ಯ ಇಲ್ಲ. ಇನ್ನೊಂದು, ಪ್ರಾಸಿಕ್ಯೂಷನ್ ವಿಟ್ನೆಸ್ ಆಶ್ರಿತ್ ಜೈನ್, ಸೂಪರ್ವೈಸರ್ ಆಫ್ ಗಾಯತ್ರಿ ಗೆಸ್ಟ್ ಹೌಸ್, ಧರ್ಮಸ್ಥಳದ ಗಾಯತ್ರಿ ಗೆಸ್ಟ್ ಹೌಸ್, ಅವರು ವಿಟ್ನೆಸ್ ಮಾಡ್ತಾರೆ. ಬಾಹುಬಲಿ ಬೆಟ್ಟದ ಮೆಟ್ಟಿಲಿನಲ್ಲಿ ತುಂಬಾ ಜನ ಭಕ್ತಾದಿಗಳು ಕೂರ್ತಾರೆ, ಅದು ಸಾಮಾನ್ಯ. ಮತ್ತೆ ಬೆಟ್ಟದಲ್ಲಿ ಹೈ ಲ್ಯಾಂಪ್ ಇದೆ, ಬೆಳಕಿನ ವ್ಯವಸ್ಥೆ ಇದೆ. ಸಾಮಾನ್ಯ, ಮೆಟ್ಟಿಲ ಮೇಲೆ ಕೂರೋದು ಸಾಮಾನ್ಯ. ಇನ್ನು ಕೂಡ ಬಾಹುಬಲಿ ಬೆಟ್ಟ ಕ್ಲೋಸ್ ಆಗಿಲ್ಲ. ಅಲ್ಲಿ ಅವನೊಬ್ಬ ಕೂತಿರ್ತಾನೆ, ಯಾಕೆ ಅವನು ಹಿಡಿತೀರ? ಯಾವನೊಬ್ಬ ಕೂತಿದ್ರೆ ಯಾಕೆ ಹಿಡಿತೀರ ಅವನ್ನ? ಇದನ್ನು ಪ್ರೀ ಪ್ಲ್ಯಾಂಡ? ಅರ್ಥ ಆಗ್ತಾ ಇಲ್ಲ ಸ್ವಾಮಿ, ನಮ್ಗೆ ಖಂಡಿತವಾಗೂ ಅರ್ಥ ಆಗ್ತಾ ಇಲ್ಲ. ಸರಿ, ಅವನೇನೋ ಹುಚ್ಚಿನ ಥರ ಕಾಣ್ತಾನೆ ಅಂತ ತಿಳ್ಕೊಳ್ಳಿ. ಇದೇ ಆಶ್ರಿತ್ ಜೈನ್ ವಿಟ್ನೆಸ್ 31 ಹೇಳ್ತಾರೆ, ಮಾನಸಿಕವಾಗಿ ಖಿನ್ನತೆ ಇರುವಂಥವ್ರು, ಹುಚ್ಚರು ಧರ್ಮಸ್ಥಳಕ್ಕೆ ತುಂಬ ಜನ ಬರ್ತಾರೆ, ತುಂಬ ಜನ ಕೂತಿರ್ತಾರೆ. ಅಂಥದ್ರಲ್ಲಿ ನೀವು ಬೇರೆ ಯಾರನ್ನು ಹಿಡಿದಿಲ್ಲ, ಇವನನ್ನೇ ಯಾಕೆ ಹಿಡಿದ್ರಿ? ನಿಮಗೆ ಅನುಮಾನಾಸ್ಪದ ವ್ಯಕ್ತಿಗಳ ಕಂಡು ಬರೋದನ್ನ ನೀವು ಹಿಡಿಯೋದಾಗಿದ್ರೆ ಹಿಂದಿನ ದಿನನೂ ಹಿಡಿದಿರಬೇಕು, ಅವತ್ತಿನ ದಿನನೂ ಹಿಡಿದಿರಬೇಕು, ಮುಂದೂ ಕೂಡ ಹಿಡಿದಿರಬೇಕು. ಯಾವತ್ತೂ ಹಿಡಿದಿಲ್ಲ, ಅವನನ್ನೇ ಯಾಕೆ ಹಿಡಿದ್ರಿ?
ಮತ್ತು ಹಿಡಿದ್ರು ಕೂಡ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗುವಂಥದ್ದು ಅಗತ್ಯತೆ ಏನಿತ್ತು? ಕಳ್ಳ ಕಳ್ಳ ಅಂತ ಹೇಳಿದ್ರು ಅಂತೇಳಿ ಏನು ಕದ್ದಿದ್ದಾನೆ ಅಂತ ಹೇಳ್ಬಿಟ್ಟು ಪೊಲೀಸರಲ್ಲಿ ಕೇಳ್ಬೋದಿತ್ತಲ್ಲ. ಸ್ಟೇಷನ್ಗೆ ಕರ್ಕೊಂಡು ಹೋಗುವಂಥ ಅಗತ್ಯತೆ ಏನಿತ್ತು? ಇದಕ್ಕೂ ನೀಟಾಗಿ ಪ್ಲ್ಯಾನ್ ಮಾಡಿದ್ದೀರಾ ಅಂತ ಅನಿಸ್ತಾ ಇದೆ, ನಮಗಂಗಂತ ಅನಿಸ್ತಾ ಇದೆ. ಇಲ್ಲ ಅಂದರೆ ನೀವು ಪ್ರೂವ್ ಮಾಡಬೇಕು ಅದನ್ನು. CCTV ದೃಶ್ಯಾವಳಿಗಳನ್ನು ಕೊಟ್ಟು ನೀವು ಪ್ರೂವ್ ಮಾಡಬೇಕು. ನೀವು ಇದರಲ್ಲಿ ಇನ್ವಾಲ್ವ್ ಇಲ್ಲ ಅನ್ನೋದು ನಮಗೆ ಪ್ರೂವ್ ಮಾಡಬೇಕು. ಏನು ಸ್ವಾಮಿ ಇದು? ಏನು ಅನ್ಯಾಯ ನಡೀತದೆ ಕರ್ನಾಟಕದಲ್ಲಿ? ಇದನ್ನು ಬಿಡುವ ಪ್ರಶ್ನೆಯೇ ಇಲ್ಲ. ಮಂಜುನಾಥ ಸ್ವಾಮಿ ಬಿಟ್ಟರು ಕ್ಷೇತ್ರಪಾಲ ಬಿಡೋದಿಲ್ಲ. ನಮಸ್ಕಾರ.